35 ಧಾನ್ಯಗಳು ಅಂತಂದರೆ ಅದರಲ್ಲಿ ಏಕದಳ ಧಾನ್ಯ ಬರುತ್ತೆ, ದ್ವಿದಳ ಧಾನ್ಯ ಬರುತ್ತೆ, ಸಿರಿಧಾನ್ಯಗಳು ಬರುತ್ತೆ, ಡ್ರೈ ಫ್ರೂಟ್ಸ್ ಬರುತ್ತೆ. ಇವೆಲ್ಲವನ್ನು ಮಂದಗತಿಯ ಉರಿಯಲ್ಲಿ ಹುರಿದು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಬಿಡಿಸಿ ಜರಡಿ ಹಿಡಿದು ಈ ಒಂದು ಪೌಡರನ್ನು ರೆಡಿ ಮಾಡಿರ್ತೀವಿ. ಬಿಡಿಸೋದಕ್ಕೆ ಅಂತ ಫ್ಲೋರ್ ಮಿಲ್ಗೆ ಹೋಗಿದ್ದಾಗ ಅಲ್ಲಿ ಒಂದು ಆಶ್ಚರ್ಯ ಮತ್ತು ಖುಷಿಯ ಸಂಗತಿ ಕೂಡ ಆಯಿತು. ಯಾಕೆ ಅಂತಂದರೆ ಅಲ್ಲಿ ಬಿಡ್ತಾ ಇದ್ದಿತ್ತು ಒಂದು ಅಜ್ಜಿ. ಖುಷಿ ಆಗುತ್ತೆ ಅಲ್ವಾ? ಪ್ರಾಡಕ್ಟ್ನ ಮಾಡಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇದೆ. ಇಷ್ಟೆಲ್ಲ ಪ್ರಾಸೆಸ್ಗಳ ನಂತರ ರೆಡಿಯಾಗಿರುವಂಥದ್ದೇ ಕೃಷಿ ಹೋಮ್ ಮೇಡ್ ಮಲ್ಟಿಗ್ರೇನ್ ಸ್ಮಾರ್ಟ್ ಪ್ಯೂರ್ ನ್ಯಾಚುರಲ್ ನ್ಯೂಟ್ರಿಷನ್ ಹೆಲ್ತಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡಿ ಕುಡಿಯುವಂಥದ್ದು ಮತ್ತು ಯಾರ್ಯಾರು ಇದನ್ನು ಕುಡಿಬೋದು ಅನ್ನುವಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿದೆ. ಮಿಸ್ ಮಾಡ್ದಿರ ಕೊನೆವರೆಗೂ ನೋಡಿ. ಕೃಷಿ ಹೋಮ್ ಮೇಡ್ ಮಲ್ಟಿಗ್ರೇನ್ ಸ್ಮಾರ್ಟ್ ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲದಂತಹ ಆರೋಗ್ಯಕರ ಡ್ರಿಂಕ್. ಇದನ್ನು ನಾನಿವತ್ತು ವಿತ್ ನೇಚರ್ ವೈಬ್ ಜೊತೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಮೊದಲು ಒಲೆಯನ್ನು ಹತ್ತಿಸ್ಕೊಂಡು ನಾನಿಲ್ಲಿ 3 ಲೋಟದಷ್ಟು ನೀರನ್ನು ಒಂದು ಪಾತ್ರೆಯಲ್ಲೇ ತಗೊಳ್ತಾ ಇದ್ದೀನಿ. ನಂತರ ಇದು ಕಾಯಲಿಕ್ಕೆ ಇಟ್ಟು ನಾವಿವಾಗ ಕೃಷಿ ಹೋಮ್ ಮೇಡ್ ಮಲ್ಟಿಗ್ರೇನ್ ಸ್ಮಾರ್ಟನ್ನು ನಾವೊಂದು ಗ್ಲಾಸಿಗೆ ಒಂದು 3 ಸ್ಪೂನಷ್ಟು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಇಲ್ಲಿ ನಾನು 3 ಗ್ಲಾಸ್ ನೀರು ತೊಗೊಂಡಿರೋದ್ರಿಂದ 3 ಸ್ಪೂನ್ ಮಾಲ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ವಿತೌಟ್ ಲಂಪ್ಸ್ ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೀರು ಕುದೀತಾ ಇರಬೇಕಾದ್ರೆ ನಾವು ಕಲಸಿಟ್ಟಿರುವಂತಹ ಮಾಲ್ಟನ್ನು ಹಾಕ್ಕೊಳ್ಬೇಕಾಗತ್ತೆ. ನಂತರ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು. ಅದಾದಮೇಲೆ 1-2 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ನಾವು ಇದಕ್ಕೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಚೆನ್ನಾಗೆ ಕುದೀತಾ ಇದೆ. ಆದಷ್ಟು ಸ್ವಲ್ಪ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಬೇಕಾಗತ್ತೆ. ಈಗ ರೆಡಿಯಾಗಿದೆ. ಮಾಲ್ಟು ಬಿಸಿ ಇರೋದ್ರಿಂದ ಸ್ವಲ್ಪ ತಣ್ಣಗಾಗಲಿಕ್ಕೆ ನಾನು ನೀರಲ್ಲಿ ಇಟ್ಟಿದ್ದೀನಿ. ಸೊ ಫೈನಲಿ ಕೃಷಿ ಮಲ್ಟಿಗ್ರೇನ್ ಸ್ಮಾರ್ಟ್ ರೆಡಿ ಇದೆ. ಸೊ ಕುಡಿತಾ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ. ಕುಡಿತಾ ಇದ್ರೆ ಇದು ತುಂಬ ಲೈಟ್ ಫೀಲ್ ಅಂತ ಅನಿಸುತ್ತೆ. ಟೇಸ್ಟು ಅಷ್ಟೇ ತುಂಬ ಡಿಫ್ರೆಂಟ್ ಆಗಿದೆ. ಇದೇನಪ್ಪ ಅಂತಂದರೆ 35 ಗ್ರೈನ್ಸ್ ಹಾಕಿ ಮಾಡಿರುವಂಥದ್ದು ಆ್ಯಂಡ್ ಮನೆಯಲ್ಲೇ ಮಾಡಿರುವಂಥದ್ದು. ಇದು ಯಾರೆಲ್ಲ ಕುಡಿಬೋದು ಅಂತ ನಿಮಗೆ ಡೌಟ್ ಇರ್ಬೋದು. ಸೊ 1 ವರ್ಷದ ಮೇಲ್ಪಟ್ಟ ಮಕ್ಕಳಿಂದ 60 ವರ್ಷದ ಮೇಲ್ಪಟ್ಟವರೆಗೂ ಕುಡಿಬೋದು. ಅಜ್ಜ ಅಜ್ಜಿ ಮಕ್ಕಳು ನಾವು ನೀವು ಸೊ ಇವರೆಲ್ಲರೂ ಇದನ್ನು ಕುಡಿಬೋದು. ಇದರಿಂದ ಏನಾದರೂ ಡಿಸಡ್ವಾಂಟೇಜ್ ಇದೆಯಾ, ಸೈಡ್ ಎಫೆಕ್ಟ್ಸ್ ಇದೆಯಾ? ನೋ, ಯಾವುದೇ ಕಾರಣಕ್ಕೂ ಇಲ್ಲ. ಯಾಕೆ ಅಂತಂದರೆ ನಾವು 1 ಸ್ಪೂನ್ನ ನಾವು ತಗೊಂಡು 1 ಗ್ಲಾಸ್ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಇದರಲ್ಲಿ ನಮಗೆ ನ್ಯೂಟ್ರಿಷನ್ಸ್ ತುಂಬಾ ಸಿಗುತ್ತೆ. ಇನ್ನೊಂದೇನಪ್ಪ ಅಂತಂದರೆ ಇವಾಗ ತುಂಬ ಹೆವಿ ಫುಡ್ನ ಯಾರೂ ಇಂಟೇಕ್ ಮಾಡೋಕ್ಕಾಗಲ್ಲ. ಲೈಟ್ ಫುಡ್ನ ತೊಗೋಬೇಕು ಅಂತ ಇರೋರು ಇದೊಂದು ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳಬಲ್ಲೆ. ಇದರಲ್ಲಿ ಇನ್ನೂ ಒಂದು ಅಡ್ವಾಂಟೇಜ್ ಇದೆ. ವೆಯ್ಟ್ ರೆಡ್ಯೂಸ್ ಕೂಡ ಮಾಡ್ಕೋಬೋದು, ವೆಯ್ಟ್ ಇನ್ಕ್ರೀಸ್ ಕೂಡ ಮಾಡ್ಕೋಬೋದು. ವೆಯ್ಟ್ ರೆಡ್ಯೂಸ್ ಮಾಡ್ಕೋಬೇಕು ಅಥವಾ ವೆಯ್ಟ್ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಇದ್ದರೆ ಅದು ಹೇಗೆ ಅಂತ ನನಗೆ ಕಮೆಂಟ್ ಮೂಲಕ ನೀವು ಕೇಳಿದ್ರೆ ನಾನು ಇನ್ನೊಂದು ವಿಡಿಯೋನ ನಾನು ನಿಮಗೋಸ್ಕರ ಮಾಡ್ತೀನಿ. ಫೈನಲಿ ನಮಗೆ 1 ಗ್ಲಾಸಲ್ಲಿ ಫುಲ್ ನ್ಯೂಟ್ರಿಷನ್ ಇರುವಂತಹ ಹೆಲ್ದಿ ಫ್ಯಾಮಿಲಿ ಡ್ರಿಂಕ್ ಅಂತಾನೆ ಹೇಳ್ಬೋದು. ಸೊ ಮತ್ತೆ ಯಾಕೆ ಥರ ಮಾಡ್ತೀರಲ್ವಾ? ಸೊ ಇದನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಯೂಸ್ ಮಾಡ್ಬೋದು. ಹೇಗೆ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ನಂಬರ್ ಹಾಕಿರ್ತೀನಿ. ಅದಕ್ಕೆ ನಿಮ್ಮ ಅಡ್ರೆಸ್ನ ಕಳಿಸಿದ್ರೆ ನಾವು ಡೆಲಿವರಿ ಕೊಡ್ತೀವಿ. ಫೈನಲಿ ನನ್ನ ಮಲ್ಟಿಗ್ರೇನ್ ಸ್ಮಾರ್ಟ್ ಖಾಲಿ ಆಗ್ತಾ ಇದೆ. ಸೊ ನೀವು ಕೂಡ ಮಿಸ್ ಮಾಡಬೇಡಿ ಆರ್ಡರ್ ಮಾಡೋದನ್ನು. ನನಗಂತೂ ಒಂದು ಹೆಲ್ದಿ ಡ್ರಿಂಕ್ ಕುಡ್ದಿರೋ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆ್ಯಂಡ್ ಹಾಗೆಯೇ ಯಾರೆಲ್ಲ ಹೆಲ್ದಿಯಾಗಿರಬೇಕು ಅಂತ ಅಂದ್ಕೊಂಡಿರೋ ಅವರಿಗೊಂದು ಒಳ್ಳೆ ಪ್ರಾಡಕ್ಟ್ನ ಮಾಡಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇದೆ. ಥ್ಯಾಂಕ್ ಯು ಫ್ರೆಂಡ್ಸ್.